ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬ ಜನ ಮೇಡಮ್ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕಾರ್ ತಗೊಂಡ್ರು ಮೇಡಮ್, ನೀವು ಏನು ವಿಡಿಯೋನೇ ಮಾಡಲಿಲ್ಲ ಆಯಿತಾ, ಮಾಡಿ ಮೇಡಮ್, ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಅವ್ರ ಫ್ಯಾನ್ಸ್ ಹೆಂಗಿದ್ದಾರೆ ಅಂತಂದರೆ ಮೋಟಿವೇಶನ್ ತಗೊಳ್ತಾ ಇದ್ದಾರೆ, ರಕ್ಷಿತನಿಂದ ಮೋಟಿವ್ ಆಗ್ತಾ ಇದ್ದಾರೆ. ಅಂದರೆ ಒಬ್ಬ ಸಾಧಾರಣ ವ್ಯಕ್ತಿಯ ಮಗಳು, ಒಬ್ಬ ತಂದೆ ಯಾವುದೋ ದೂರದ ಮುಂಬೈಯಲ್ಲಿ ಮಕ್ಕಳನ್ನ ಸಾಕೋಕ್ಕೋಸ್ಕರವಾಗಿ ಒಂದು ಬೀಡ ಸ್ಟಾಲ್ ಇಟ್ಕೊಂಡು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಂತಹ ತಂದೆಯ ಪರಿಶ್ರಮ, ತಂದೆ ತಾಯಿಯ ಕಷ್ಟವನ್ನು ನೋಡಿದಂತಹ ಹೆಣ್ಣುಮಗಳು ಇವತ್ತು ಆ ತಂದೆ ತಾಯಿಗೆ ಹ್ಯಾಪಿನೆಸ್ನ ಕೊಡ್ತಾ ಇದ್ದಾಳೆ. ಒಂದರಿಂದ ಒಂದು ರಕ್ಷಿತಾ ಅವರ ಪೇರೆಂಟ್ಸಿಗೆ ಕೊಡ್ತಿರುವಂತಹ ಹ್ಯಾಪಿನೆಸ್ ಇದೆಯಲ್ಲ, ಅದನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಂದು ಮಕ್ಕಳು ಕೂಡ ಕಲಿಬೇಕು ಅಂದ್ಕೊಂತೀನಿ. ಯಾಕೆಂದ್ರೆ ಅದೇ ಯಾವ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರವಾಗಿ ಆಯ್ತಾ ತುಂಬಾನೇ ಶ್ರಮ ಹಾಕಿರ್ತಾರೆ, ತುಂಬಾನೇ ಅಂದರೆ ನಮ್ಮ ಮಕ್ಳು ಏನಾದರೂ ಒಂದು ಆಗಬೇಕು ಲೈಫಲ್ಲಿ, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತೇಳಿ ಅವ್ರು ಪಟ್ಟಂತಹ ಕಷ್ಟ ಇವತ್ತು ನಿಜವಾಗ್ಲೂ ಕೂಡ ನೆರವೇರಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಿದ್ದಿರ್ಬೋದು, ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಿರ್ಬೋದು, ಅದೇ ರೀತಿ ನಮ್ಮ ಅಪ್ಪ ಅಮ್ಮ ತುಂಬ ವರ್ಷದಿಂದ ಒಂದು ಚಿಕ್ಕ ಪುಟ್ಟ ಮನೇಲಿದ್ದಾರೆ ಅವರು ಬಾಂಬೆಯಲ್ಲಿ. ಓಕೆ, ಅವ್ರಿಗೊಂದು ಮನೆ ತೆಕ್ಕೊಡ್ಬೇಕು ಅಂತೇಳಿ ಒಂದು ಫ್ಲಾಟನ್ನು ಸ್ವಂತ ದುಡಿಮೆಯಿಂದ ಒಂದು ಫ್ಲಾಟನ್ನು ಖರೀದಿಸಿ ಸ್ವಂತ ತಂದೆ ತಾಯಿಗೆ ಗಿಫ್ಟ್ ಆಗಿ ಕೊಟ್ಟಂತಹ ರಕ್ಷಿತಾ ನಿಜವಾಗ್ಲೂ ಕೂಡ ಇನ್ಸ್ಪಿರೇಷನ್ ಅಂತೀನಿ. ಈಗಿನ ಯೂತ್ಸಿಗೆ ಇನ್ಸ್ಪಿರೇಷನ್. 24 ವರ್ಷದ ಒಂದು ಹೆಣ್ಣುಮಗಳು ತನ್ನ ತಂದೆ ತಾಯಿಗೋಸ್ಕರವಾಗಿ ದಿನನಿತ್ಯ ಕಷ್ಟಪಡ್ತಾ ಅವ್ರಿಗೆ ಏನಾದರೂ ಒಂದು ನಾವು ಕೊಡಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅಂತೀನಿ. ಆ ವಯಸ್ಸಿಗೆ ತಂದೆ ತಾಯಿಗೆ ಫ್ಲಾಟ್ನ ಗಿಫ್ಟ್ ನೀಡಿದಂತಹ ಹೆಣ್ಮಗಳು ರಕ್ಷಿತಾ, ಮುಂದೆ ಅವಳ ಸ್ಟೆಪ್ ಕೂಡ ಹೆಂಗಿರುತ್ತೆ ಅಂದರೆ ಏನಾದರೂ ಅಚೀವ್ ಮಾಡಬೇಕು ಅಂತಲೇ ಇರುತ್ತೆ, ಸರಿಯಾ? ಹಾಗಾಗಿ ನನಗೆ ರಕ್ಷಿತನ್ ಕಂಡ್ರೆ ಒಂಥರ ನನಗೆ ಒಂದು ಮೋಟಿವೇಶನ್ ಬರುತ್ತೆ, ನನಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಯಾಕೆಂದರೆ ನಾವು 40 ದಾಟಿದ್ರೂ ಕೂಡ ಇನ್ನೂ ನಾವು ಸ್ಟ್ರಗಲಿಂಗ್ ಲೈಫಲ್ಲೇ ಇದ್ದೀವಿ, ಇನ್ನೂ ಕೂಡ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮಗೆ ಚಿಕ್ಕ ಏಜಲ್ಲಿ ಒಂದು ಕ್ಲಿಯಾರಿಟಿ ಇಲ್ದಿದ್ದು, ನಮಗೊಂದು ಕ್ಲಿಯಾರಿಟಿ ಇರಲಿಲ್ಲ, ಈಗ ಮಾಡಬೇಕು ಅಂತ ಕ್ಲಿಯಾರಿಟಿ ಇರಲಿಲ್ಲ. ನಮಗೆ ಕ್ಲಿಯಾರಿಟಿ ಬರೋದಕ್ಕೇನೆ ತುಂಬ ವರ್ಷಗಳು ತಗೊಂಡು. ಬಟ್ ರಕ್ಷಿತಾ ಆಗಲ್ಲ, ಚಿಕ್ಕ ಏಜಿಗೆ ಒಂದು ಕ್ಲಿಯಾರಿಟಿ ಇದೆ, ಅವಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಅವಳ ಥಾಟ್ಸು ಕ್ಲಿಯರ್ ಆಗಿದೆ. ಅವಳು ಏನೇ ಕೆಲಸ ಮಾಡಿದ್ರು ಕೂಡ ತುಂಬ ಕ್ಲಿಯಾರಿಟಿಯಿಂದ ಮಾಡ್ತಾಳೆ. ಯಾವುದೇ ವಿಷಯಗಳನ್ನ ಅವಳು ತಲೆಯಲ್ಲಿ ಇಟ್ಕೊಂಡು ಗೊಂದಲವಾಗಿ ಬದುಕಲ್ಲ. ಅವಳ ಬದುಕು ತುಂಬಾನೇ ಕ್ಲಿಯರ್ ಆಗಿದೆ. ಕಾಂಪ್ಲಿಕೇಟ್ ಲೈಫನ್ನ ರಕ್ಷಿತಾ ಬದುಕಲ್ಲ, ಅದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ತುಂಬ ತಾಳ್ಮೆ ಇರೋ ಹುಡುಗಿ, ಯಾವುದೇ ವಿಷಯವಾಗಲಿ ಪಟ್ಟಂತ ಹೇಳ್ಬಿಡಲ್ಲ, ತುಂಬಾನೇ ಯೋಚನೆ ಮಾಡಿ ತುಂಬಾನೇ ಆಯ್ತಾ ತಾಳ್ಮೆಯಿಂದ ವರ್ತಿಸ್ತಾಳೆ. ಹಾಗಾಗಿಯೇ 24 ವರ್ಷಕ್ಕೇನೆ ರಕ್ಷಿತಾ ಯಾಕೆ ಸಕ್ಸಸ್ಫುಲ್ ಆಗಿದ್ದಾಳೆ ಅಂದರೆ ಕಾರಣ ಪೇಷನ್ಸ್. ನಾನು ಈಗಿನ ಯೂತ್ಸಿಗೆ ಹೇಳೋದು ಒಂದೇನೆ, ಅದು ಯಾರು ಬೇಕಾದರೂ ಆಗಿರಲಿ, ನೀವು ಎಜುಕೇಷನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಾಗಿರಲಿ ಆಯ್ತಾ, ಏನಾದರೂ ವರ್ಕ್ ಮಾಡ್ತಿರುವಂಥ ಯೂತ್ಸ್ ಆಗಿರಲಿ, ಎಲ್ಲ ಹುಡುಗ ಹುಡುಗಿಯರಿಗೆ ನಾನು ಹೇಳೋದೊಂದೇನೆ, ಪೇಷನ್ಸ್ ಇಟ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ. ತಾಳ್ಮೆ ತುಂಬ ಮುಖ್ಯ. ಯಾರೋ ಏನೋ ಅಂದ್ರು ಅಂದ ತಕ್ಷಣ ರಿಟರ್ನ್ ಅನ್ನೋದಲ್ಲ, ಯಾರೋ ಏನೋ ಮಾಡಿದ್ರು ಅಂದ ತಕ್ಷಣ ರಿಟರ್ನ್ ರಿಯಾಕ್ಟ್ ಆಗೋದಲ್ಲ. ನಿಮ್ಮ ಆಯ್ತಾ ಮೈಂಡನ್ನು ಕ್ಲಿಯರಾಗಿ ಇಟ್ಕೊಳ್ಳಿ, ನಿಮ್ಮ ದಾರಿನ ಕ್ಲಿಯರಾಗಿ ಇಟ್ಕೊಳ್ಳಿ. ನಿಮ್ಮ ಗೋಲು ಆವಾಗ ಮಾತ್ರ ನಿಮಗೆ ಕಾಣಿಸುತ್ತೆ. ನಾವು ಏನು ಮಾಡಬೇಕು ಅನ್ನೋ ಗೋಲು ಕಾಣಿಸೋದು ಯಾವಾಗ ಅಂದರೆ ನಮ್ಮ ಮೈಂಡನ್ನು ನಾವು ಕ್ಲಿಯರಾಗಿ ಇಟ್ಕೊಂಡಾಗ. ಅದನ್ನು ನೀವೆಲ್ಲರೂ ಕೂಡ ರಕ್ಷಿತ ನೋಡಿ ಕಲಿಬೇಕು ಅಂತೀನಿ. ಯಾಕೆಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ದುಡ್ದು ಎಲ್ಲ ಮಾಡೋದು ತುಂಬನೇ ಈಸಿ ಅಂತ ತಿಳ್ಕೊಬಿಡಿ. ಆ ಹುಡುಗಿ ಪಡೋ ಕಷ್ಟ, ಆ ಯೂಟ್ಯೂಬ್ ಅನ್ನೋದನ್ನ ಈಗಾದರೂ ಅಟ್ಲೀಸ್ಟ್ ಅವರು ಎಲ್ಲ ಕಡೆ ಓಡಾಡೋ ವಿಡಿಯೋ ಮಾಡ್ತಾ ಇದ್ದಾರೆ. ಆಗ ನೋಡಿದರೆ ಹಳೆಯ ವಿಡಿಯೋಗಳು ಬರುವಂತಹ ಜಿರಿ ಮಳೆಯಲ್ಲಿ, ಆ ಕಾಡಲ್ಲಿ, ಆ ಜಿಗಣೆ, ಆ ಕಳೆ, ಒಂದು ರಾಶಿ ಕಳೆ ಬೆಳೆದಿರುತ್ತೆ, ಅದರೊಳಗಡೆ ಆ ಹುಡುಗಿ ಪುಟು ಅಂತ ಅಡ್ಡಾಡ್ತಾ ಇದ್ದಿದ್ದೆಲ್ಲ ನೋಡಿದ್ರೆ ಈಗ ಆ ರಕ್ಷಿತನ ಸಕ್ಸಸ್ಸು ಅವತ್ತಿನ ಪರಿಶ್ರಮ, ಅವತ್ತಿನ ಕಷ್ಟ ಇವತ್ತಿನ ಅವಳಿಗೆ ಸಕ್ಸಸ್ ಕೊಟ್ಟಿದೆ. ಓಕೆ, ರಕ್ಷಿತಾ ಅವರು ಹೊಸದಾಗಿ ಕಾರ್ ತಗೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಅವಳ ಪ್ಲ್ಯಾನು, ಅವಳು ಏನೇನು ಮಾಡಬೇಕು ಅಂತೇಳಿ 1 by 1 ಮಾಡ್ತಾ ಇದ್ದಾಳಲ್ಲ, ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಕಂಗ್ರ್ಯಾಚುಲೇಷನ್ ರಕ್ಷಿತಾ. ಹೊಸ ನ್ಯೂ ಕಾರ್ ಬೈ ಮಾಡಿರುವಂಥ ನಮ್ಮ ರಕ್ಷಿತಾ ಶೆಟ್ಟಿ, ನಮ್ಮ ಟಗರುಪುಟ್ಟಿಗೆ ಕಂಗ್ರ್ಯಾಚುಲೇಷನ್. ಅದೇ ರೀತಿ ಇನ್ನೂ ನೀನು ಸಕ್ಸಸ್ ಆಗಬೇಕು. ಈಗ ಬೇರೆ ಕಾಟ್ಲೆ ಕಿಚನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದೆಯಾ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿನಗೆ. ತುಂಬ ಶೋಸ್ಗಳು ಸಿಗಲಿ, ಸೀರಿಯಲ್ ಸಿಗಲಿ, ಮೂವಿ ಸಿಗಲಿ, ನಿನ್ಗೆ ಒಳ್ಳೇದಾಗಲಿ. ಯಾಕೆಂದರೆ ಇಂಥ ಹೆಣ್ಮಕ್ಳು ಯಾಕೆ ಸಕ್ಸಸ್ ಆಗಬೇಕು ಅಂದರೆ ಅವರ ಹಾರ್ಡ್ ವರ್ಕಿಗೆ, ಅವರ ಪರಿಶ್ರಮಕ್ಕೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಮೇಲೆ ಬರ್ತಿರುವಂತಹ ರಕ್ಷಿತಾ ಶೆಟ್ಟಿ ಅಂತ ಹೆಣ್ಮಕ್ಳುಗಳು, ಅದು ಯಾರೇ ಆಗಿರಲಿ, ಅವರು ಲೈಫಲ್ಲಿ ಮೇಲೆ ಬರಬೇಕು. ನನಗಿರುವ ಎಕ್ಸ್ಪೀರಿಯನ್ಸ್ ಮುಖಾಂತರವಾಗಿ ನಿಮ್ಮ
ಎಲ್ಲ ಹೆಣ್ಮಕ್ಳಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾವುದೇ ಟ್ರ್ಯಾಪಲ್ಲಿ ಬೀಳಬೇಡಿ. ಎಂಗೇಜಲ್ಲಿ ನೀವು ಯಾವುದಾದ್ರೂ ಒಂದು ಟ್ರ್ಯಾಪಲ್ಲಿ ಬಿದ್ರಿ ಅಂತಂದರೆ ನಿಮ್ಮ ಲೈಫು ಸಕ್ಸಸ್ಸನ್ನು ಬಿಟ್ಟು ಬೇರೆ ಹಾದಿಯ ಕಡೆಗೆ ಹೋಗುತ್ತೆ. ಆಗ ನೀವು ಸ್ವಲ್ಪ ವರ್ಷಗಳಾದಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ದಯವಿಟ್ಟು ತಿಳ್ಕೊಳ್ಳಿ ಹೆಣ್ಮಕ್ಳೇ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಮೈಂಡು ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಆಯಿತಾ. ಎಂಗೇಜ್ ಅನ್ನೋದು ದುಡಿಯುವ ವಯಸ್ಸು. ಆಗ ದುಡ್ದು ಹಣ ಮಾಡಿಟ್ಕೊಳ್ಳಿ. ಏನಾದರೂ ನಿಮ್ಮ ಫ್ಯಾಮಿಲಿಗೆ ಮಾಡಿ ಸ್ವಲ್ಪ ವೆಲ್ ಸೆಟಲ್ಡ್ ಆಗಿ, ಆಯಿತಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ. ಆಗ ತಾನಾಗೆ ಎಲ್ಲವೂ ಆಗ್ತವೆ. ಯಾವ ಕೂಡ ನಮಗೆ ಇಂಥದ್ದು ಆಗಲೇಬೇಕು ಅಂತ ಅನ್ನೋದಲ್ಲ. ಮದುವೆ, ಮಕ್ಕಳು ಅವೆಲ್ಲವೂ ಕೂಡ ಆ ಕಾಲ ಬಂದಾಗ ತಾನಾಗೇ ಆಗ್ತವೆ. ಫಸ್ಟ್ ನೀವು ನಿಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು, ನೀವು ಹೇಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ನೀವು ಹೇಗೆ ನಿಮ್ಮ ಫ್ಯಾಮಿಲಿನ ವೆಲ್ ಸೆಟಲ್ ಮಾಡಬೇಕು, ಅದ್ರ ಕಡೆ ಗಮನ ಕೊಡಿ ಹೆಣ್ಮಕ್ಳೇ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರಿಗೂ ಹೇಳ್ತಿರೋದು. ಈಗ ನೀವು ಯಾವುದಾದ್ರೂ ಟ್ರ್ಯಾಪ್ಗಳಿಗೆ, ಯಾವುದಾದ್ರೂ ಆಯಿತಾ, ಕೆಲವೊಂದು ಈ ಪ್ರೀತಿ ಅದು ಇದು ಅಂತೇಳಿ ಅವ್ರ ಬಲೆಗಳಿಗೆ ಬಿದ್ರಿ ಅಂತಂದರೆ ಖಂಡಿತವಾಗ್ಲೂ ಅದರಿಂದ ಒಂದು ಕ್ಷಣ ನಿಮಗೆ ಅದು ಸಂತೋಷ ಕೊಡ್ಬೋದು. ಆದರೆ ಒಂದು ಕಾಲ ಕಳೆದಾಗೆ ಅದು ತುಂಬಾ ನೋವು ಕೊಡುತ್ತೆ. ನಾನು ಈ ತಗೊಂಡ್ಬಾರ್ದಿತ್ತು, ಇದು ರಾಂಗ್ ಡಿಸಿಷನ್ನು, ನನ್ನ ಲೈಫನ್ನು ನಾನು ಏನಾದರೂ ಒಂದು ಅಚೀವ್ ಮಾಡಬೇಕಿತ್ತು ಅಂತ ನೀವೇ ಅವಾಗ ಪಶ್ಚಾತ್ತಾಪ ಪಡ್ತೀರಾ. ಆವಾಗ ಪಶ್ಚಾತ್ತಾಪ ಪಟ್ಟರು ಕೂಡ ಟೂ ಲೇಟ್ ಆಗಿರುತ್ತೆ. ನಾನು ಯಾಕೆ ಹೆಣ್ಮಕ್ಳಿಗೆ ಪ್ರತಿ ಸಾರಿ ಕೂಡ ನಾನು ಜ್ಞಾಪಿಸ್ತಾ ಇರ್ತೀನಿ ಅಂದರೆ, ಹೆಣ್ಮಕ್ಳುಗಳು ಸ್ಟ್ರಾಂಗ್ ಆಗಬೇಕು, ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ನಿಮಗೆ ಬೇಕಾಗಿದ್ದನ್ನು ನೀವು ಬೈ ಮಾಡೋವಷ್ಟು ಶಕ್ತರಾಗಬೇಕು. ನಿಮ್ಮ ಬಿಲ್ಸ್ಗಳನ್ನ ನೀವೇ ಪೇ ಮಾಡೋವಷ್ಟು ಹಣನ ನೀವು ದುಡ್ದಿಟ್ಕೋಬೇಕು. ಯಾಕೆ ಅಂತಂದರೆ ಹೆಣ್ಮಕ್ಳು ಆಯಿತಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ, ಫೈನಾನ್ಷಿಯಲಿ ಆಗಿ ಅವರು ಆಸಕ್ತರಲ್ಲ, ಆಯಿತಾ, ಅವರು ವರ್ಕ್ ಮಾಡ್ತಿಲ್ಲ, ಅರ್ನ್ ಮಾಡ್ತಿಲ್ಲ ಅಂತಂದರೆ ಸಮಾಜ ಅವ್ರನ್ನ ನೋಡುವ ದೃಷ್ಟಿಕೋನವೇ ಬೇರೆ ಆಗುತ್ತೆ. ಯಾಕೆಂದರೆ ಮೊದಲಿತ್ತು ಆಯಿತಾ ಹೌಸ್ ವೈಫು, ಗೃಹಿಣಿ ಅಂದರೆ ಒಂದು ಗೃಹಿಣಿ ಅಂತೇಳಿ ಒಂದು ರೆಸ್ಪೆಕ್ಟಿಂದ ನೋಡೋದಿತ್ತು. ಈಗ ಗೃಹಿಣಿ ಅಂತ ಅಂದರೆ ಆಯಿತಾ, ಒಂದು ಹೌಸ್ ವೈಫ್ ಅಂದರೆ ಮನೆಯಲ್ಲಿರುವವರಿಗೆ ನಾವೊಂಥರ ಸದ್ರ, ನಾವೊಂಥರ ಯೂಸ್ಲೆಸ್ಸು, ಕೆಲ್ಸಕ್ಕೆ ಬಾರ್ದವ್ರಾಗ್ಬಿಡ್ತೀವಿ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಅರ್ನ್ ಮಾಡಲೇಬೇಕು. ನಾನು ರಕ್ಷಿತಾ ಕಾರ್ ತಗೊಂಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಮಾಡೋದರ ಜೊತೆಗೆ ಆ ರಕ್ಷಿತನ ನೋಡಿ ಇನ್ಸ್ಪಿರೇಷನ್ ಆಗಿದ್ದೇ ಜಾಸ್ತಿ ನಾನು. ಯಾಕೆ ಅಂತಂದರೆ ಅದು ನಿಜವಾಗ್ಲೂ ಕೂಡ ನಮಗೆ ಒಂದು ಮೋಟಿವೇಶನ್ ಕೊಡ್ತಾ ಇದೆ. ಇಲ್ಲ, ನಾವು ನಮ್ಮ ಮೈಂಡನ್ನು ಕ್ಲಿಯರಾಗಿ ಇಟ್ಕೊಂಡು ನಮ್ಮ ಗೋಲ್ನ ನೋಡಿ ಮುಂದೆ ಹೋಗಬೇಕು ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಕ್ಷಿತಾ ಶೆಟ್ಟಿ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಬರ್ತಾರೆ, ಅವ್ರನ್ನ ನೋಡಿ ಸಪೋರ್ಟ್ ಮಾಡಿ ಅಂತೀನಿ. ಬಾಯ್.